ವೆಲ್ಕಮ್ ಬ್ಯಾಕ್ ಟು ಫೋಕಸ್ 5. ತನ್ನನ್ನು ತಾನು ಪವರ್ಫುಲ್ ಅಂತ ತೋರಿಸಿಕೊಳ್ಳೋದಕ್ಕೆ ಚೀನಾ ಆಗಾಗ ನರಿ ಆಟವನ್ನು ಆಡುತ್ತೆ. ಆದರೆ ಈ ಬಾರಿ ಡ್ರ್ಯಾಗನ್ ರಾಷ್ಟ್ರ ಬೆತ್ತಲೆ ಆಟ ಶುರು ಮಾಡಿತ್ತು. ಇದರ ಸುಳಿವು ಸಿಕ್ಕಿದ್ದೇ ತಡ ಯುರೋಪ್ ರಾಷ್ಟ್ರ ಚೀನಾದ ಅಸಲಿಯತ್ತನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿದೆ. ಅಷ್ಟಕ್ಕೂ ಚೀನಾ ಈ ಬಾರಿ ಮಾಡಿದ್ದ ಕರಾಮತ್ತೇನು ಇಲ್ಲಿದೆ ನೋಡಿ ರಿಪೋರ್ಟ್. ಕಾಂಡಂ ವಿಚಾರದಲ್ಲಿ ಗೋಲ್ಮಾಲ್, ಚೀನಾ ಬೆತ್ತಲೆ ಆಟ, ಯುರೋಪ್ ಬಯಲು. ಚೀನಾ ಅಂದ್ರೆ ಈಗ ಕೇವಲ ಫ್ಯಾಕ್ಟರಿಗಳ ದೇಶ ಅಂತ ಹೇಳಿಕೊಳ್ಳೋದಕ್ಕಿಂತ ಡೂಪ್ಲಿಕೇಟ್ ಮಾಲ್ಗಳ ಫ್ಯಾಕ್ಟರಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಈ ರಾಷ್ಟ್ರ ಬ್ರಾಂಡೆಡ್ ಬಟ್ಟೆ ನಕಲಿ ಮಾಡ್ತು, ಶೂ ನಕಲಿ ಮಾಡ್ತು, ಮೊಬೈಲ್ ಆಕ್ಸೆಸರೀಸ್ ನಕಲಿ ಮಾಡ್ತು. ಕೊನೆಗೆ ಈಗ ಮನುಷ್ಯನ ಖಾಸಗಿ ಬದುಕಿನೊಳಗೂ ನುಗ್ಗಿ ಕಾಂಡಂಗಳನ್ನ ಡೂಪ್ಲಿಕೇಟ್ ಮಾಡಿ ಮಾರಾಟಕ್ಕೆ ಇಟ್ಟು ಬಿಟ್ಟಿದೆ. ಹೌದು, ಲಕ್ಷ ಲಕ್ಷ ರೂಪಾಯಿ ಬೆಲೆಯ ಕಾಂಡಂಗಳನ್ನ ಚೀನಾ ತಯಾರಿಸಿದೆ. ಇಷ್ಟೇ ಮಾಡಿದಿದ್ರೆ ಒಂದು ಮಾತಿತ್ತು. ಆದ್ರೆ ಇದೇ ಕಾಂಡಂಗಳಿಗೆ ವಿಶ್ವದ ಫೇಮಸ್ ಬ್ರ್ಯಾಂಡ್ಗಳ ಹೆಸರನ್ನಿಟ್ಟು ನೇರವಾಗಿ ಯುರೋಪ್ಗೆ ಕಳುಹಿಸಿದೆ. ಇದು ಚೀನಾ ಆಡ್ತಿರುವ ಮೋಸದ ಆಟ ಆಗಿದ್ದು, ದೇಹದ ಜೊತೆ, ಆರೋಗ್ಯದ ಜೊತೆ, ಭವಿಷ್ಯದ ಜೊತೆ ಚೀನಾ ಆಡ್ತಿರುವ ನೀಚ ಆಟ ಇದು. ಕಾಂಡಮ್ ಅಂದ್ರೆ ಕೇವಲ ಶೋಪೀಸ್ ಅಲ್ಲ, ಅದು ಸುರಕ್ಷಿತ ಲೈಂಗಿಕ ಜೀವನದ ಕವಚ. ಲೈಂಗಿಕ ಸೋಂಕಿನಿಂದ ರಕ್ಷಣೆ, ಅನಗತ್ಯ ಗರ್ಭಧಾರಣೆಯಿಂದ ತಡೆ, ಇಂತಹ ಗಂಭೀರ ಕೆಲಸ ಮಾಡುವ ವಸ್ತುವನ್ನೇ ಚೀನಾ ಈಗ ನಕಲಿ ಮಾಡಿ ಮಾರುಕಟ್ಟೆಗೆ ಬಿಟ್ಟಿದೆ. ಜನರೂ ಕೂಡ ಇದು ಕಂಪನಿ ಹೆಸರಿನಿಂದ ನಂಬಿ ಖರೀದಿ ಮಾಡಿದ್ದೇ ಮಾಡಿತು. ಆದ್ರೆ ಈಗ ಅಸಲಿಯತ್ತು ಗೊತ್ತಾಗಿ ಚೀನಾಗೆ ಹಾಕಬಾರದ ಶಾಪ ಹಾಕ್ತಿದ್ದಾರೆ. ಅಷ್ಟಕ್ಕೂ ಚೀನಾ ಈಗ ಮಾಡಿರುವ ಕಳ್ಳಾಟ ಏನಂದ್ರೆ ಚೀನಾದಿಂದ ಯುರೋಪ್ಗೆ ಹೋಗ್ತಿದ್ದ ಲಕ್ಷಾಂತರ ಮೌಲ್ಯದ ಸರಕುಗಳು ಆ ರಾಶಿ ರಾಶಿ ಡಬ್ಬೆಗಳನ್ನ ಹೊರಗಿನಿಂದ ನೋಡಿದ್ರೆ ಸಾಮಾನ್ಯ ಟಾಯ್ಸ್ ಕನ್ಸೈಟ್ಮೆಂಟ್ ಅನ್ನಿಸ್ತಾ ಇದ್ವು. ಆದ್ರೆ ಬಾಕ್ಸ್ ತೆರೆದಾಗ ಅಲ್ಲಿ ಸಿಕ್ಕಿದ್ದು ವಿಶ್ವದ ಫೇಮಸ್ ಬ್ರ್ಯಾಂಡ್ ಹೆಸರಿನ ನಕಲಿ ಕಾಂಡಂಗಳ ಗುಡ್ಡ. ಪ್ಯಾಕಿಂಗ್ ನೋಡಿ ಅಸಲಿ ಅಂತ ಭ್ರಮೆ, ಬ್ರ್ಯಾಂಡ್ ಹೆಸರು ನೋಡಿ ನಂಬಿಕೆ. ಆದ್ರೆ ಒಳಗಿದ್ದಿದ್ದು ಗುಣಮಟ್ಟ ಗೊತ್ತಿಲ್ಲ, ಟೆಸ್ಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಯಾವ ಪದಾರ್ಥದಿಂದ ಮಾಡಿದ್ದಾರೋ ಗೊತ್ತಿಲ್ಲದ ಅಪಾಯಕಾರಿ ಸರಕು. ಹೊರಗೆ ಬ್ರ್ಯಾಂಡ್, ಒಳಗೆ ಇರೋದೆಲ್ಲ ಬಲ್ಫ್ ವಸ್ತುಗಳು. ಈ ಮೇಡ್ ಇನ್ ಚೀನಾ ಕಾಂಡಂಗಳು ಅಂತಿಂತ ಕಾಂಡಂಗಳಲ್ಲ. ಇದು ನಕಲಿ ಕಾಂಡಂ ಅಂದ್ರೆ ಅದು ಯಾವಾಗ ಬೇಕಾದ್ರೂ ಹರಿದು ಹೋಗಬಹುದು. ಗುಣಮಟ್ಟವು ಕೀಳುಮಟ್ಟದಾಗಿತ್ತು. ಬಳಸುವ ವ್ಯಕ್ತಿಗೆ ಬೇಕಾದ ರಕ್ಷಣೆಯನ್ನೇ ಕೊಡದೆ ಫೇಲ್ ಆಗುವ ಸಾಧ್ಯತೆ ಹೆಚ್ಚಾಗಿತ್ತು. ಇದರಿಂದಾಗಿ ಅನಿರೀಕ್ಷಿತ ಗರ್ಭಧಾರಣೆ, ಲೈಂಗಿಕ ಸೋಂಕಿನ ಅಪಾಯ, ದಂಪತಿಗಳ ಖಾಸಗಿ ಬದುಕಿನಲ್ಲೇ ಸಂಕಟ. ಅಂದ್ರೆ ಸುರಕ್ಷತೆಗಾಗಿ ಕೊಂಡ ವಸ್ತುವೇ ಕೊನೆಯಲ್ಲಿ ಸಂಕಟದ ಬಾಗಿಲು ತರಿಸಬಹುದು. ಇನ್ನು ಇದು ಅಷ್ಟು ಸಾದಾ ದಂಧೆ ಅಲ್ಲ ಅನ್ನೋದಕ್ಕೆ ಇನ್ನೊಂದು ಕಾರಣ ಇದೆ. ಆಟಿಕೆ ಡಬ್ಬಗಳಲ್ಲಿ ಈ ಕಾಂಡಂ ಸರಕುಗಳನ್ನ ಕಳುಹಿಸಲಾಗಿದೆ. ಕಸ್ಟಮ್ಸ್ ಕಣ್ಣಿಗೆ ಮಣ್ಣು ಎರಚಲು, ತಪಾಸಣೆಯಿಂದ ತಪ್ಪಿಸಿಕೊಳ್ಳಲು, ಅನುಮಾನ ಬಾರದಂತೆ ಬ್ರ್ಯಾಂಡ್ ಹೆಸರು ಕದ್ದು ಪ್ಯಾಕಿಂಗ್ ಕಾಪಿ ಮಾಡಿ ಫೇಕ್ ಹೆಸರನ್ನ ನೀಡಿ ಯುರೋಪ್ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳುಹಿಸಲಾಗುತ್ತದೆ. ಚೀನಾದ ಈ ಡೂಪ್ಲಿಕೇಟ್ ಸಾಮ್ರಾಜ್ಯ ಹೊಸದೇನಲ್ಲ. ಆದ್ರೆ ಈ ಬಾರಿ ವಿಚಾರ ಟಿ ಶರ್ಟ್, ಬ್ಯಾಗ್, ಶೂ ಮಟ್ಟಕ್ಕೆ ಸೀಮಿತವಾಗಿಲ್ಲ. ಮನುಷ್ಯನ ದೇಹದ ಸುರಕ್ಷತೆಯ ಮೇಲೆಯೇ ದಾಳಿ ನಡೆದಿದೆ. ಅದಕ್ಕೆ ಇದು ಕೇವಲ ನಕಲಿ ಉತ್ಪನ್ನದ ಸುದ್ದಿಯಲ್ಲ, ಆರೋಗ್ಯದ ಮೇಲೆ ಹೊಡೆದ ಹೊಡೆತ, ಗ್ರಾಹಕರ ನಂಬಿಕೆಯ ಮೇಲೆ ನಡೆದ ದರೋಡೆ. ಒಟ್ನಲ್ಲಿ ಚೀನಾ ಮತ್ತೆ ತನ್ನ ಹಳೆ ಮುಖವನ್ನ ತೋರಿಸಿದೆ. ಬ್ರ್ಯಾಂಡ್ ಕಳವು ಮಾಡಿದೆ, ಮಾರುಕಟ್ಟೆ ಮೋಸ ಮಾಡಿದೆ. ಈಗ ಜನರ ಹಾಸಿಗೆವರೆಗೂ ನುಗ್ಗಿ ಆರೋಗ್ಯದ ಜೊತೆ ಕಳ್ಳಾಟ ಆಡಿದೆ.